ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಡಿಕೆ ಗಿಡಗಳನ್ನು ಪ್ಯಾಕೆಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ತಮ್ಮ ಅದನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದಾನೆ. ಆ ವಿಡಿಯೋನ ನಿಮಗೋಸ್ಕರ ಈಗ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರತಾಪ್ ಮೇಶ್ರು ಮನೆ. ನಾನು ಸುಮಾರು 6 ತಿಂಗಳ ಹಿಂದೆ ಅಡಿಕೆ ಗೋಟುಗಳನ್ನು ಮೊಳಕೆ ಮಾಡೋದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಕೆಲವರೆಲ್ಲ ಆ ಅಡಿಕೆ ಗೋಟುಗಳು ಏನಾದವು, ಮೊಳಕೆ ಬಂದ್ವಾ, ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆ ಬಗ್ಗೆ ಇವತ್ತಿನ ವಿಡಿಯೋವನ್ನು ನಾನು ತೋರಿಸ್ತೀನಿ. ಆ ಅಡಿಕೆ ಗೋಟುಗಳು ಏನಾದವು, ಯಾವ ರೀತಿ ಮೊಳಕೆ ಬಂದಿದ್ದಾವೆ ಮತ್ತು ಮುಂದಿನ ಪ್ರೊಸೀಜರನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ನಾವು ಹಾಕಿದಂಥ ಅಡಿಕೆ ಗೋಟುಗಳು ಮೊಳಕೆ ಹೊಡೆದು ಸಸಿಗಳಾಗಿ ಮಾರ್ಪಾಡನ್ನು ಹೊಂದಿದ್ದಾವೆ. ಭಾಳ ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ಈ ರೀತಿ ಗುಂಪು ಗುಂಪಾಗಿ ಇರ್ತಕ್ಕಂತಹ ಅಡಿಕೆ ಸಸಿಗಳನ್ನು ಒಂದೊಂದಾಗಿ ನಿಧಾನವಾಗಿ ಬಿಡಿಸ್ಕೋಬೇಕು. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಆ ಒಂದು ಗೋಟು ಮತ್ತು ಸಸಿ ಬೇರ್ಪಡಬಾರ್ದು, ಅಷ್ಟು ನಿಧಾನವಾಗಿ ಭಾಳ ಸೂಕ್ಷ್ಮವಾಗಿ ಅದನ್ನು ಒಂದೊಂದಾಗಿ ಬಿಡಿಸ್ಕೊಂಡು ಈ ರೀತಿ ತಕ್ಕೋಬೇಕು. ಅಡಿಕೆ ಗೋಟುಗಳು ಒತ್ತೊತ್ತಾಗಿರೋದ್ರಿಂದ ಅವುಗಳ ಬೇರುಗಳು ಒಂದಕ್ಕೊಂದು ಹೆಣ್ಕೊಂಡಿರ್ತವೆ. ಹಾಗಾಗಿ ಅವುಗಳನ್ನು ಈ ರೀತಿಯಾಗಿ ನಿಧಾನವಾಗಿ ಬಿಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಅಡಿಕೆ ಗೋಟಿನಿಂದ ಮೊಳಕೆ ಸಸಿ ಬೇರ್ಪಡಬಾರ್ದು, ಆ ರೀತಿ ತಕ್ಕೋಬೇಕು. ಒಂದು ವೇಳೆ ಅದೇನಾದ್ರು ಅಡಿಕೆ ಗೋಟು ಬೇರ್ಪಟ್ಟರೆ ಅಂಥ ಸಸಿಗಳು ಬೆಳೆಯೋದು ಚಾನ್ಸಸ್ ಕಡಿಮೆ ಇರುತ್ತೆ. ನೋಡಿ, ಈ ರೀತಿಯಾಗಿ ಅಡಿಕೆ ಸಸಿ ಗುಂಪಿನಿಂದ ಒಂದೊಂದೇ ಸಸಿಗಳನ್ನು ಬೇರ್ಪಡಿಸ್ಕೋಬೇಕು. ಇನ್ನು ಪ್ಯಾಕೆಟ್ ಮಾಡ್ತಕ್ಕಂಥ ಮಣ್ಣಿನ ವಿಚಾರಕ್ಕೆ ಬಂದರೆ ನಾವು ಮರಳು ಮಿಶ್ರಿತ ಕೆಂಪು ಮಣ್ಣನ್ನು ಬಳಸಿದ್ದೀವಿ. ಮಣ್ಣು ಸಾಧ್ಯವಾದಷ್ಟು ನುಸಿಯಾಗಿರಬೇಕು, ಅಂದರೆ ಹುಡಿಯಾಗಿರಬೇಕು, ಹೆಂಟೆ ಇರಬಾರ್ದು. ಯಾಕೆ ಅಂತಂದರೆ ಹೆಂಟೆ ಇದ್ದರೆ ಅದು ಪ್ಯಾಕೆಟ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಮತ್ತು ಸಸಿಗಳು ಕೂಡ ಸರಿಯಾಗಿ ಕೂರೋದಿಲ್ಲ, ಅದರೊಳಗಡೆ ತುಂಬೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನುಸಿಯಾಗಿರ್ತಕ್ಕಂಥ ಮಣ್ಣನ್ನು ಬಳಸಬೇಕಾಗುತ್ತೆ. ಹಾಗೆಯೇ ಪ್ಯಾಕೆಟ್ ಮಾಡುವಂತಹ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರವನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಸಿಗೆ ಬಳಸ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಯಾಕೆ ಅಂತಂದರೆ ಗಿಡಗಳಿಗೆ ಪೋಷಕಾಂಶ ಸಿಕ್ಕಿ ಗಿಡ ಬೇಗ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗಿರುತ್ತೆ. ಇನ್ನು ನಾವು ಸಸಿಯನ್ನು ಪ್ಯಾಕೆಟ್ ಮಾಡ್ತಕ್ಕಂತಹ ಪ್ಲಾಸ್ಟಿಕ್ ಕವರ್ ವಿಚಾರಕ್ಕೆ ಬಂದರೆ ನಾವು 2 kg ಪ್ಲಾಸ್ಟಿಕ್ ಕವರನ್ನು ಬಳಸಿದ್ದೀವಿ. ಸ್ವಲ್ಪ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಆಯಿಲ್ ಮಿಕ್ಸ್ ಇರ್ತಕ್ಕಂತಹ ಪ್ಲಾಸ್ಟಿಕ್ ಕವರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇನ್ನೂ ಒಂದು ಕ್ವಾಲಿಟಿ ಬರುತ್ತೆ, ಗ್ರೇ ಬಣ್ಣದಲ್ಲಿರುತ್ತೆ, ಅದು ಸ್ವಲ್ಪ ಆಯಿಲ್ ಅಂಶ ಕಡಿಮೆ ಇರುತ್ತೆ. ಅವು ಕ್ವಾಲಿಟಿ ಕಡಿಮೆ ಇರುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಈ ರೀತಿಯ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತಹ ಪ್ಲಾಸ್ಟಿಕ್ ಕವರ್ಗಳು ಚಿಕ್ಕನಾಯಕನಹಳ್ಳಿಯ ಕಿರಣ್ ಟ್ರೇಡರ್ಸ್ನಲ್ಲಿ ಸಿಗ್ತವೆ. ಕೆಜಿಗೆ 150 ರೂಪಾಯಿ ಇರುತ್ತೆ. ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನಲ್ಲಿ ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಒಂದು ಅರ್ಧದಷ್ಟು ತುಂಬಿಸಿ ಆನಂತರ ಅದರ ಮೇಲೆ ಬೇರು ಮತ್ತು ಮೊಳಕೆ ಮುಚ್ಕೊಳ್ಳುವಂತೆ ಅದರಲ್ಲಿ ಸಸಿಯನ್ನು ಮಧ್ಯಭಾಗಕ್ಕೆ ಇಟ್ಟು ಅದಕ್ಕೆ ಸಂಪೂರ್ಣವಾಗಿ ಮಣ್ಣನ್ನು ಮುಚ್ಚಬೇಕಾಗುತ್ತೆ. ಮೇಲ್ಭಾಗದಲ್ಲಿ 3/4 ಇಂಚಿನಷ್ಟು ಜಾಗವನ್ನು ಬಿಟ್ಟಿದರೆ ಅಲ್ಲಿ ನೀರು ನಿಲ್ಲೋದಕ್ಕೆ ಅನುಕೂಲವಾಗುತ್ತೆ. ಈ ರೀತಿಯಾಗಿ ಮೇಲ್ಭಾಗದಲ್ಲಿ ಒಂದು 3/4 ಇಂಚಿನಷ್ಟು ಜಾಗವನ್ನು ಬಿಡಬೇಕು. ಪ್ಯಾಕೆಟ್ನಲ್ಲಿ ನಾವು ನೀರು ಹಾಕಿದಂಥ ಸಂದರ್ಭದಲ್ಲಿ ಆ ಒಂದು ಪ್ಯಾಕೆಟ್ನಲ್ಲಿ ನೀರು ನಿಂತು ನೇರವಾಗಿ ಅದು ಸಸಿಗಳಿಗೆ ಬೇರಿಗೆ ಸಿಗುತ್ತೆ. ಈ ರೀತಿ ಪ್ಯಾಕೆಟ್ ಮಾಡಿದಂಥ ಸಸಿಗಳನ್ನು ನಾನು 5 ಸಾಲುಗಳಲ್ಲಿ ಜೋಡಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಕಳೆ ಬೆಳೆದಂಥ ಸಂದರ್ಭದಲ್ಲಿ ನಾವು ಈಸಿಯಾಗಿ ಆ ಒಂದು ಕಳೆಯನ್ನು ತೆಗಿಬೋದು. ಜಾಸ್ತಿ ಜೋಡಿಸ್ಕೊಂಡ್ರೆ ಮಧ್ಯಭಾಗಕ್ಕೆ ಹೋಗಿ ಕಳೆಯನ್ನು ತೆಗೆಯೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಾನು 5 ಸಾಲನ್ನು ಮಾಡಿದ್ದೀನಿ. ಇದು ನೀರು ಹಾಕೋದಕ್ಕೂ ಮತ್ತು ಕಳೆ ತೆಗೆಯೋದಕ್ಕೂ ಭಾಳ ಅನುಕೂಲವಾಗಿರುತ್ತೆ. ಜೋಡಿಸಿದಂತಹ ಅಡಿಕೆ ಸಸಿಗಳ ಪಕ್ಕಕ್ಕೆ ನಾನು ದಿಂಡು ರೀತಿ, ಅಂದರೆ ಬದುವಿನ ರೀತಿಯಲ್ಲಿ ಮಣ್ಣನ್ನು ಎಳೆದಿದ್ದೀನಿ. ಯಾಕೆ ಅಂತಂದರೆ ಗಾಳಿ ಮತ್ತು ಮಳೆಗಾಳಿನಲ್ಲಿ ಏನಾರು ಬಂದಂಥ ಸಂದರ್ಭದಲ್ಲಿ ಗಿಡಗಳು ಬಿದ್ದೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಗಿಡಗಳನ್ನು ಜೋಡಿಸಿ ಪಕ್ಕಕ್ಕೆ ದಿಂಡನ್ನು ಹಾಕೋದ್ರಿಂದ ಗಿಡಗಳು ಅಲುಗಾಡೋದಿಲ್ಲ, ಪ್ಯಾಕೆಟ್ ಸಸಿಗಳು ಬಿದ್ದೋಗೋದಿಲ್ಲ. ಹಾಗಾಗಿ ಈ ರೀತಿ ನಾನು ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ಜೋಡಿಸ್ಕೊಂಡ ನಂತರ ಅವುಗಳಿಗೆ ಆ ದಿನವೇ ನೀರು ಹಾಕಬೇಕು ಸಸಿಗಳಿಗೆ. ಯಾಕೆ ಅಂತಂದರೆ ಆ ಸಸಿಗಳು ಮೂಲ ಸ್ಥಾನದಿಂದ ಪಲ್ಲಟಗೊಂಡಿರೋದ್ರಿಂದ, ಅಂದರೆ ಮೂಲ ಸ್ಥಾನದಿಂದ ಅವುಗಳನ್ನು ಬೇರ್ಪಡಿಸಿರೋದ್ರಿಂದ ಅವುಗಳ ಬೇರುಗಳು ಒಣಗಿರ್ತವೆ. ನಾವು ಆ ದಿನವೇ ನೀರು ಹಾಕೋದ್ರಿಂದ ಆ ಮಣ್ಣಿಗೆ ಆ ಬೇರುಗಳು ಅಂಟಿಕೊಂಡು ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ನಾವು ವಾರದಲ್ಲಿ ನಿಯಮಿತವಾಗಿ 2ರಿಂದ 3 ಬಾರಿ ನೀರನ್ನು ಹಾಕ್ತಾ ಹೋದರೆ ಗಿಡಗಳು ನಿಮಗೆ 4ರಿಂದ 5 ತಿಂಗಳಲ್ಲಿ ನಾಟಿಗೆ ಸಿದ್ಧವಾಗ್ತವೆ. ನೋಡಿದ್ರಿ ಅಲ್ವಾ ಅಡಿಕೆ ಗಿಡಗಳನ್ನು ಯಾವ ರೀತಿಯಾಗಿ ಪ್ಯಾಕ್ ಮಾಡಬೇಕು, ಯಾವ ರೀತಿಯಾಗಿ ಲೈನಲ್ಲಿ ನಿಲ್ಲಿಸಿ ಎಷ್ಟು ನೀರು ಹಾಕಬೇಕು ಅನ್ನೋದ್ರ ಬಗ್ಗೆ. ಅದಾದಮೇಲೆ ನಾಟಿಯನ್ನು ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ
ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.